ಈಗ ಬಿಗ್ ಬಾಸ್ ಅಂತೂ ಫೈನಲಿ ಹೆಂಡ್ ಆಗ್ತಾ ಬಂದಿದೆ. ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ನಿಂದ ಹೋಸ್ಟ್ ಮಾಡಲ್ಲ, ಇದೇ ಲಾಸ್ಟ್ ಸೀಸನ್ ಅಂತ ಹೇಳಿದ್ದಾರೆ. ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಟಾಕ್ ಶುರುವಾಗಿದೆ. ಏನಂತಂದ್ರೆ ಆ, ಸುದೀಪ್ ಅವರು ಕನ್ನಡದ ಕೋಟ್ಯಾಧಿಪತಿ ಶೋನ ಹೋಸ್ಟ್ ಮಾಡುವಂತ ಚಾನ್ಸಸ್ ಇದೆ ಅಂತ ಒಂದಷ್ಟು ಜನ ಮಾತಾಡ್ಕೊಂತಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳುವಂತದಿದ್ರೆ. ಸುದೀಪ್ ಸರ್ ಅದು ಟ್ವೀಟ್ ನೋಡಿದೆ, ಇದು ಕನ್ನಡದ ಕೋಟ್ಯಾಧಿಪತಿ ನನಗೂ ಗೊತ್ತಿಲ್ಲ. ಬಟ್ ವಿತ್ ಸುದೀಪ್ ಇದು ಬಿಗ್ ಬಾಸ್ ವಿತೌಟ್ ಸುದೀಪ್ ಸರ್ ಐ ಡೋಂಟ್ ನೋ. ನನಗೂ ವೀಕೆಂಡ್ ಎಪಿಸೋಡ್ಸ್ ತುಂಬ ಇಷ್ಟ ಆ್ಯಂಡ್ ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಸುದೀಪ್ ಸರ್. ಅವ್ರು ಬಂದರೆ ಆರ ಇರ್ಬೋದು, ಆಮೇಲೆ ಹೌ ಹಿ ಕಂಟ್ರೋಲ್ ಸಿಚುವೇಶನ್ಸ್ ಆ್ಯಂಡ್ ಈ ಸೋ ಸ್ಮಾರ್ಟ್ ದ ವೇ ಹಿ ಯೂಸಸ್, ಎಷ್ಟು ಚೆನ್ನಾಗಿ ವರ್ಡ್ಸ್ ಯೂಸ್ ಮಾಡ್ತಾರೆ, ಯಾರಿಗೂ ಏನು ನೋವು ಮಾಡ್ದಂಗೆ ಸ್ಪಾಂಟೇನಿಯಸ್ ಆಗಿ ಮಾತಾಡೋದಿಲ್ಲ ಸರ್. ಒಂದು ಮಾತಾಡೋದು ಕಲೆ, ಅದು ತುಂಬ ಕಮ್ಮಿ ಜನಕ್ಕೆ ಬರುತ್ತೆ. ಆಮೇಲೆ ಅಷ್ಟು ಬೇರೆ ಬೇರೆಯವ್ರ ಜನನ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತಂದರೆ ದಟ್ ಈಸ್ ಅ ಬಿಗ್ ಸ್ಕಿಲ್. ಆ್ಯಂಡ್ ಐ ಥಿಂಕ್ ಸುದೀಪ್ ಸರ್ ಬಿಟ್ಟರೆ ನನಗೆ ಬೇರೆ ಯಾರೂ ತಲೆಗೆ ಬರಲ್ಲ ಅದು ನೋಡಿದ್ರೆ. ಸೊ ಅಷ್ಟೇ, ಐ ಡೋಂಟ್ ನೋ ಹೌ ಬಿಗ್ ಬಾಸ್ ವಿಲ್ ಬಿ ವಿತೌಟ್ ಸುದೀಪ್ ಸರ್. ಆಮೇಲೆ ಕೋಟ್ಯಾಧಿಪತಿ ಬಗ್ಗೆ ನನಗೆ ಐಡಿಯಾನೇ ಇಲ್ಲ. ಫೈನಲಿ ಸೋಮವಾರದಿಂದ ಬರ್ತಾ ಇದ್ದೀರಾ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ವಧು ಸೀರಿಯಲ್ ಟೀಮ್ ಬಗ್ಗೆ ಆಗಿರ್ಬೋದು, ಕನ್ನಡಕ್ಕೆ ಇರ್ತಾರೆ ವೀಕ್ಷಕರಿಗೆ ವಧು ಟೀಮ್ ಯಾವ ರೀತಿ ಅಂತ ಮೆಸೇಜ್ ಅನ್ನ ಕೂಡ ಕೊಟ್ಟಿದೆ ಅಂತ ಈಗಾಗಲೇ ಪ್ರೋಮೋಗಳಲ್ಲೆಲ್ಲ ಗೊತ್ತಾಗ್ತಿದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಫೈನಲ್ ಆಗಿ? ಎಂಡ್ ಆಫ್ ದ ಡೇ ನಾವು ಸೀರಿಯಲ್ ಮಾಡಿದ್ರೆ ನೀವು ನಿಮ್ಮ ಎಂಟರ್ಟೈನ್ಮೆಂಟ್ಗೆ, ನೀವು ಬೆಳಗ್ಗೆಯಿಂದ ಕಷ್ಟಪಟ್ಟು ಮನೆಗೆ ಬಂದಿರ್ತೀರಾ, ಊಟ ಮಾಡೋ ಟೈಮಿಗೆ ಸೀರಿಯಲ್ ಹಾಕ್ತೀರಾ. ಸೊ ವಿ ಪುಟ್ ಎಫರ್ಟ್ಸ್ ಟು ಎಂಟರ್ಟೈನ್ ಯು. ನಿಮ್ಗೆ ಅದು ಒಂದು ಅರ್ಧ ಗಂಟೆ ನೋಡ್ತೀರಲ್ಲ, ಅಷ್ಟು ಖುಷಿಯಾಗಲಿ ನಿಮಗೆ. ಎಷ್ಟು ಸಂಬಂಧಗಳಿದೆ, ಎಷ್ಟು ಜನ ಬೇರೆ ಬೇರೆ ಥರ ಇದ್ದಾರೆ ಅಂತ, ಅದೊಂದು ರೀಸನ್ ನಾವು ಮಾಡೋದು. ಹೋಪ್ಫುಲಿ ನನ್ನ ಅಭಿಪ್ರಾಯ ಏನಂದರೆ, ನಮ್ಮ ಕತೆ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ವೆನ್ ಯು ಕಮ್ ಫ್ರಮ್ ಅ ಲಾಂಗ್ ಡೇ ಬಂದ್ಬಿಟ್ಟು ಆಮೇಲೆ ನಾನು ಹೇಳ್ದಂಗೆ ಹುಡುಗರು ತುಂಬ ಕನೆಕ್ಟ್ ಮಾಡ್ತೀರಾ. ನನ್ನ ಸಿಚುವೇಶನ್ಗೂ ನೀವು ಇವಾಗಿರೋ ಸಿಚುವೇಶನ್ಗೂ ತುಂಬ ಕನೆಕ್ಟ್ ಆಗುತ್ತೆ. ಆ್ಯಂಡ್ ನೀವು ಯೂಶ್ವಲಿ ಹೇಳ್ದಂಗೆ ಬರೀ ಹುಡುಗಿರಿಗೆ ಅಂತ ಮಾಡಿಲ್ಲ ಇದು ಸೀರಿಯಲ್. ಐ ಪ್ರಾಮಿಸ್ ಯು, ಹುಡುಗರಿಗೂ ತುಂಬ ಸ್ಪೇಸ್ ಇದೆ, ಹುಡುಗರು ನೋಡಿ ಕನೆಕ್ಟ್ ಮಾಡೋದಕ್ಕೂ ತುಂಬ ಸ್ಪೇಸ್ ಇದೆ. ಸೊ ನೀವು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.